ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನ ಜೈಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವಿವತ್ತೊಂದು ದೋಸೆ ರೆಸಿಪಿ ಮಾಡೋಣ. ಚೀಸ್ ದೋಸೆ ರೆಸಿಪಿ ಫ್ರೆಂಡ್ಸ್. ಯಾವಾಗೂ ರೆಗ್ಯುಲರ್ ದೋಸೆ ಮಾಡ್ಕೊಳೋದಕ್ಕಿಂತ ಈ ಥರ ಒಂದು ಸಲ ಚೀಸ್ ದೋಸೆ ಮಾಡ್ಕೊಳ್ಳಿ. ಹೇಗಾಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚೀಸ್ ದೋಸೆ ಅಂತೂ ವೆರಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಇದನ್ನು ತಿಂತಾ ಇದ್ದರೆ ಪಿಜ್ಜಾ ತಿನ್ನೋದನ್ನೇ ಮರ್ತುಬಿಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ತವಾ ಬಿಸಿ ಇಟ್ಕೊಳ್ಳಿ. ಅದಕ್ಕೆ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ರೆಡಿ ಇರೋ ಮಾಮೂಲಿ ಮನೇಲಿ ರೆಡಿ ಮಾಡ್ಕೊಳ್ಳೋ ದೋಸೆ ಹಿಟ್ಟನ್ನೇ ನೀಟಾಗಿ ಒಂದು ಎರಡು ಸೌಟ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಬೇಡ, ಹಾಗತ್ತ ಜಾಸ್ತಿ ಮಂದಾಗೂ ಬೇಡ, ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಥಿಕ್ನೆಸ್ ಇರಲಿ. ಫ್ಲೇಮ್ ಅಂತೂ ಲೋ ಅಲ್ಲೇ ಇರಲಿ, ಮೀಡಿಯಮ್ಮು ಬೇಡ ಫ್ರೆಂಡ್ಸ್, ಫುಲ್ ಲೋ ಅಲ್ಲಿರಲಿ. ಈಗ ಸುತ್ತು ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ಈಗ ಬಟರ್ ಒಂದು ಸ್ವಲ್ಪ ಮೆಲ್ಟ್ ಆಗ್ತಿದ್ದಂಗೆ, ಫುಲ್ಲು ಮೆಲ್ಟ್ ಆಗೋವರೆಗೂ ಏನು ಕಾಯಬೇಡಿ, ಸ್ವಲ್ಪ ಮೆಲ್ಟ್ ಆಗ್ತಿದ್ದಂಗೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಸೇರಿಸ್ಕೊಳ್ಳಿ. ಇದನ್ನೆಲ್ಲ ನಾವು ದೋಸೆ ಮೇಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ಆವಾಗ ಟೇಸ್ಟು ಸೂಪರಾಗಿರುತ್ತೆ. ಈಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಕಟ್ ಮಾಡಿರೋ ಟೊಮೊಟೊ ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ತೊಗೊಳ್ಳಿ ಫ್ರೆಂಡ್ಸ್, ಆವಾಗ ಬೇಗ ಮೆತ್ತಗಾಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಟೊಮೊಟೊನ ಕುಕ್ ಮಾಡ್ಕೊಳ್ಳಿ ಒಂದು 2 ನಿಮಿಷ. ಟೊಮೊಟೊ ಮೆತ್ತಗಾದ್ಮೇಲೆ ಸ್ಪೈಸಸ್ ಪೌಡ್ರ್ ಆ್ಯಡ್ ಮಾಡೋಣ. ಈಗ 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನ್ ಖಾರದ ಪುಡಿ. ಸ್ಪೈಸಿ ಇಷ್ಟಪಡೋರು 1 ಸ್ಪೂನ್ ಹಾಕ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆನೇ ಈ ಚೀಸ್ ದೋಸೆಗೆ ಟೇಸ್ಟು ಫ್ರೆಂಡ್ಸ್. ಇವಾಗ ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಆದಮೇಲೆ ಮೇಲೆ ಚೀಸ್ನ ಗ್ರೇಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸುತ್ತೂ ಚೀಸ್ನ ಗ್ರೇಟ್ ಮಾಡ್ಕೊಳ್ಳಿ ನೀಟಾಗಿ. ಈಗ ಲಿಡ್ ಕ್ಲೋಸ್ ಮಾಡಿ ಚೀಸ್ ಎಲ್ಲ ಮೆಲ್ಟ್ ಆಗೋವರೆಗೂ ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ. ನೋಡಿ ಫ್ರೆಂಡ್ಸ್, ಇವಾಗ ಚೀಸ್ ಎಲ್ಲ ಮೆಲ್ಟ್ ಆಗಿದೆ, ದೋಸೆನೂ ರೆಡಿಯಾಗಿದೆ. ಈಗ ನೀಟಾಗಿ ರೋಲ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಆ್ಯಂಡ್ ವೆರಿ ಟೇಸ್ಟಿ ಕೂಡ ಇರುತ್ತೆ ಫ್ರೆಂಡ್ಸ್. ನೋಡಿ, ಕಲರು ಟೆಕ್ಸ್ಚರು ಎಲ್ಲ ಏನು ಸಖತ್ತಾಗಿದೆ. ನೋಡಿ ಫ್ರೆಂಡ್ಸ್, ಚೀಸ್ ದೋಸೆ ರೆಡಿಯಾಗಿದೆ. ಈ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಇದನ್ನು ಚಟ್ನಿ ಅಥವಾ ಕೆಚಪ್ ಜೊತೆ ಟೇಸ್ಟ್ ಮಾಡ್ಬೋದು. ಒಳಗಡೆ ಫಿಲ್ಲಿಂಗ್ ಇರೋದ್ರಿಂದ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.